Elrigu Namaskara. Good morning to all of you. Rajiv Gandhi University of Health Sciences, which is one of the biggest universities in the globe and a very academically established, accomplished university, has taken up a social cause. ಜನಪರ ಮತ್ತು ವಿದ್ಯಾರ್ಥಿ ಪರ ಕಾಳಜಿ ವಹಿಸಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವತ್ತು ಒಂದು ದೊಡ್ಡ ಅಭಿಯಾನವನ್ನು ಹಮ್ಮಿಕೊಂಡಿದೆ. ದಿಸ್ ಇಸ್ ಕಾಲ್ಡ್ ನಶಾಮುಕ್ತ ಭಾರತ್, ನಶಾಮುಕ್ತ ಕರ್ನಾಟಕ ಮತ್ತು ನಶಾಮುಕ್ತ ಕ್ಯಾಂಪಸ್. ಈ ಅಭಿಯಾನದಡಿ ಯುವ ಶುದ್ಧಿ ಅಭಿಯಾನ ಎಲ್ಲ ನಮ್ಮ ಕ್ಯಾಂಪಸ್ಗಳನ್ನ ಡ್ರಗ್ ಫ್ರೀ ಕ್ಯಾಂಪಸ್ ಮಾಡಬೇಕು ಅಂತ ಒಂದು ಧ್ಯೇಯೋದ್ದೇಶದಿಂದ ಇವತ್ತು ಸುಮಾರು 12 ಜಿಲ್ಲೆಗಳಲ್ಲಿ ಮತ್ತು 14 ಕಡೆ ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಇದೇ 6ನೇ ತಾರೀಕು ರಾಯಚೂರಿನಲ್ಲಿ ಹಾಗೂ 14ನೇ ತಾರೀಕು ಮಾರ್ಚ್ 14 ಬಳ್ಳಾರಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುಮಾರು 55,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು, ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಅಭಿಯಾನದಿಂದ ನಮ್ಮ ಯುವಜನರ ಶುದ್ಧಿ, ಯುವಜನರನ್ನ ನಶೆಯಿಂದ ಮುಕ್ತರನ್ನಾಗಿ ಮಾಡೋದು ಹಾಗೂ ನಮ್ಮೆಲ್ಲ ಟು ಪ್ರೊಟೆಕ್ಟ್ ಆಲ್ ಅವರ್ ಸ್ಟೂಡೆಂಟ್ಸ್ ಫ್ರಮ್ ದಿಸ್ ಡ್ರಗ್ ಮಿನೇಸ್ ವಿಚ್ ಈಸ್ ರಿಯಲಿ ಟ್ರಬ್ಲಿಂಗ್ ಅವರ್ ಕಂಟ್ರಿ, ಅವರ್ ಸ್ಟೇಟ್, ಅಂಡ್ ಆಲ್ಸೋ ಟು create awareness among our students about the organ donation and organ pledge. From the university, there are already about 7,000 students and teachers who have pledged their organs. And this is one of the biggest ಅಭಿಯಾನ ಚಳುವಳಿ ಅಂತ ಹೇಳಬೇಕು. ಇದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ರಾಯಚೂರಿನಲ್ಲಿ ಮಾರ್ಚ್ 6ನೇ ತಾರೀಕು ಹಾಗೂ ಬಳ್ಳಾರಿಯಲ್ಲಿ 14 ಮಾರ್ಚ್ಗೆ ಬಂದು ಈ ಅಭಿಯಾನದಲ್ಲಿ ಭಾಗವಹಿಸಿ ಇದನ್ನ ತುಂಬಾ ಯಶಸ್ವಿ ಕಾರ್ಯಕ್ರಮ ಮಾಡ್ತೀರಿ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತೀರಿ ಅಂತ ನಾನು ಆಶಿಸಿ ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇನೆ. ನಮಸ್ಕಾರ.